ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪ್ಲ್ಯಾನ್ ಇಲ್ದಲೇ ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋಗಬೇಕು ಅಂತ ಏನು ಪ್ಲ್ಯಾನ್ ಇರಲಿಲ್ಲ, ಆದರೆ ಹೋಗಬೇಕು ಅಂತ ಇತ್ತು. ತುಂಬ ದಿನ ಆಗಿತ್ತು ಊರಿಗೆ ಹೋಗ್ಬಿಟ್ಟು. ನೆಕ್ಸ್ಟ್ ವೀಕ್ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಟಿಫನ್ನು ಮಾಡಿದ್ದೆ, ಉಪ್ಪಿಟ್ಟನ್ನ ಎಲ್ಲ ಉಪ್ಪಿಟ್ಟು ಅಂತೇಳಿ ಸ್ವಲ್ಪ ತಿಂದಿದ್ವಿ. ಇವಾಗ 12 ಆಯ್ತಲ್ಲ, ಅದವೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಚಂದ್ರಪಟ್ಟಣ ನಿಯರು ಇದು ಫೇಮಸ್ SLR ಬಿರಿಯಾನಿ ಅಂತ ಹೇಳ್ಬಿಟ್ಟು 4 ಸೌದೆ ಒಲೆಯಲ್ಲಿ ಬಿರಿಯಾನಿ ಮಾಡ್ತಾರಲ್ಲ ಅದು. ಇಲ್ಲಿಗೆ ತುಂಬ ಸಲ ಬಂದಿದ್ದೀವಿ ನಾವು. ಚೆನ್ನಾಗಿರುತ್ತೆ ಮಟನ್ ಬಿರಿಯಾನಿ. ಅದಕ್ಕೆ ಇಲ್ಲೇ ಊಟ ಮಾಡೋಣ, ಇವತ್ತು ಸಂಡೇ ಅಲ್ವಾ, ಇಲ್ಲೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ದೊಡ್ಡ ಐಫೈ ಹೋಟ್ಲು ಥರ ಏನಲ್ಲ, ಚಿಕ್ಕದು ಮನೇಲೇ ಮಾಡೋ ಥರ ಇರುತ್ತೆ. ಆದರೆ ಟೇಸ್ಟ್ ಮಾತ್ರ ಮಟನ್ ಏನೇ ತಗೊಂಡು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾವು ತೊಗೊಂಡಿದ್ದು ಇವತ್ತು ಬೋಟಿ ಗೊಜ್ಜು, ಅವರೆಕಾಳು ಹಾಕಿ ಬೋಟಿ ಗೊಜ್ಜು ಮಾಡಿರೋ ಅದು, ಮತ್ತು ಮಟನ್ ತೊಗೊಂಡಿದ್ವಿ. ಬಿರಿಯಾನಿ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು ಕುಷ್ಕ ಕೊಟ್ಟರು. ನಮಗೆ 2 ಪ್ಲೇಟ್ ರೈಸ್ ತೊಗೊಂಡಿದ್ದೆ. 4 ಜನಕ್ಕೂ ಹೊಟ್ಟೆ ತುಂಬೋಯ್ತು. ಊಟ ಮಾಡಿಕೊಂಡು ಇನ್ನು ಚನ್ನಪಟ್ಟಣದಲ್ಲಿ ಒಂದು ಸ್ವಲ್ಪ ಐಟಮ್ಗಳು ತೊಗೊಳೋದಿದೆ, ಅವನ್ನೆಲ್ಲ ತೊಗೊಂಡು ಮನೆಗೆ ಹೋಗಬೇಕು. ಇದು ಮೇಯ್ನ್ ರೋಡಲ್ಲೇ ಬರುತ್ತೆ. ಇನ್ನು ಚನ್ನಪಟ್ಟಣದಲ್ಲಿ ಒಂದೊಂದು ಸ್ವಲ್ಪ ಐಟಮ್ಗಳು ತೊಗೋಬೇಕಿತ್ತಲ್ಲ, ಎಲ್ಲ ತೊಗೊಂಬಂದಿದ್ದೀವಿ. ಇದೆಲ್ಲ ಫ್ರೂಟ್ಸ್ ಇತ್ತು, ಮತ್ತು ಮಟನ್ ತಂದಿದ್ರು. ಇಲ್ಲಿ ಮಟನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವೇನೋ ಇಲ್ಲಿ ತಿನ್ಕೊಂಡೋದ್ವಲ್ಲ, ನಮ್ಮ ಅತ್ತೆ ಒಂದೇ ಇರುತ್ತಲ್ಲ ಮಟನ್ ಚಿಕನು ಎಲ್ಲ ತೊಗೊಂಡು ಹೋಗೋಣ. ಇವಾಗ ಹೋದ ತಕ್ಷಣ ಅಡುಗೆ ಮಾಡಬೇಕು. ಎಲ್ಲ ಏನೇನು ಬೇಕು ನಾನ್ ವೆಜ್ಜಿಗೆ ಎಲ್ಲ ಐಟಮ್ಗಳನ್ನ ತೊಗೊಂಡೆ. ಹಾಗೆ ಮನೆಗೇನಾದರೂ ಒಂದು ಸ್ವಲ್ಪ ಐಟಮ್ಗಳೇ ಬೇಕಿದ್ದರೆ ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಇಲ್ಲೇ ತೊಗೊಂಡೋಗ್ಬಿಡ್ತೀವಿ. ಬಂದ ತಕ್ಷಣ ನಮ್ಮ ಮನೆಯವರು ತೋಟದಲ್ಲಿ ಕಾಯಿ ಕೆಡವಿದ್ರು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಆ ಮಕ್ಕಳು ಎಲ್ಲ ಹೋಗಿದ್ದಾರೆ. ನಾನೊಬ್ಬಳೇ ಚಿಕನ್ನು ಮಟನ್ ಎಲ್ಲ ತೊಳೆದಿಟ್ಟಿದ್ದೀನಿ. ಬಂದು ಏನೇನು ಐಟಮ್ ತಂದಿದ್ವಿ ಎಲ್ಲ ಕಿತ್ತಾಡಿ ಹೋಗಿದ್ದಾರೆ. ಇದು ಕಾರ್ನ್ಫ್ಲೆಕ್ಸ್ ಮಿಕ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ತಂದಿದ್ದೆ. ಅಲ್ಲೇ ಮಾಡ್ಕೊಂಡು ಬರೋಣ ಅಂದ್ಕೊಂಡೆ. ಹಿಂಗೆ ಪ್ಲ್ಯಾನ್ ಇಲ್ದಲೇ ಬಂದಿದ್ದಲ್ವ, ಬರೋದೋ ಬೇಡವೋ ಅಂತ ಗೊತ್ತಿರಲಿಲ್ವಲ್ಲ, ಅದಕ್ಕೆ ಇಲ್ಲೇ ಮಾಡಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಬಂದೆ. ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಟನ್ ಸಾಂಬಾರು ಮಾಡಿ ಚಿಕನ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ನನಗೆ ವೆಜ್ ಐಟಮ್ ಮಾಡೋಕ್ಕೇ ಕಷ್ಟ ಅನ್ಸೋದು. ನಾನ್ ವೆಜ್ ಆದರೆ ಈಸಿಯಾಗಿ ಮಾಡಿಬಿಡ್ತೀನಿ. ವೆಜ್ ಆದರೆ ತರಕಾರಿ ಎಲ್ಲ ಹೆಚ್ಕೊಂಡು ಒಂದೊಂದೇ ಒಗ್ಗರಣೆ ಹಾಕ್ಕೊಂಡು ಮಾಡ್ತಾಯಿರಬೇಕು. ನಾನ್ ವೆಜ್ ಏನಿಲ್ಲ, ತಂದಿದ್ದನ್ನ ಬೇಗ ಮಸಾಲೆ ರುಬ್ಕೊಂಡು ಮಾಡಿದ್ರೆ ಅದೇ ಈಸಿ. ವೆಜ್ಗಿನ ನಾನ್ ವೆಜ್ ಅಡುಗೆ ಮಾಡೋದೇ ತುಂಬ ಈಸಿ. ಆ ಕಡೆ ಮಟನ್ ಬೇಯೋಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಈರುಳ್ಳಿ ಖಾರದಲ್ಲಿ. ಈ ಕಡೆ ಕಾಯಿದು ಖಾರ ಬರ್ತಲ್ಲ, ಆ ಕಾಯಿ ಮತ್ತು ಕಡಲೆ ಖಾರ ಪುಡಿ, ಸಾಂಬಾರು ಪುಡಿ ಅದನ್ನು ಹಾಕಿ ರುಬ್ತಾ ಇದ್ದೀನಿ. ಇದು ಬಂದು ನೆಕ್ಸ್ಟ್ ಡೇ. ನಾವು ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ವಾಟರ್ ಫಿಲ್ಟರಲ್ಲಿ ಒಂದೊಂದು ಡ್ರಾಪ್ ನೀರು ಬೀಳ್ತಾಯಿತ್ತು, ಫಿಲ್ಟರ್ ಆಗಿ. ನಾವಿನ್ನೇನು ಬೀಳ್ತಾ ಇರ್ತೇವೆ, ನಮ್ಮ ಅತ್ತೆ ಒಂದೇ ಅಲ್ವಾ, ಅಡ್ಜಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅದು ನಾವು ಈ ಕಡೆ ಬಂದ ತಕ್ಷಣ ಅದು ಸ್ಟಾಪ್ ಆಗಿ ಹೋಗ್ಬಿಟ್ಟಿದೆ. ಇಷ್ಟು ದಿನ ನಮ್ಮ ಅತ್ತೆ ನಲ್ಲಿ ನೀರನ್ನೇ ಇಟ್ಕೊಂಡು ಕುಡಿತಾಯಿದ್ರು. ಅದು ಫಿಲ್ಟರ್ ನೀರೇ ಅಂತ ಹೇಳ್ತಾರೆ. ನಾವಿವತ್ತು ಇವ್ರ ಹತ್ರ ಚೆಕ್ ಮಾಡಿಸಿ ನೋಡಿದಾಗ ಅದು ಕುಡಿಯೋ ನೀರೇ, ಫಿಲ್ಟರ್ ನೀರೇ. ಆದರೆ ನೀರೊಂದು ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ. ಅದಕ್ಕೆ ಅಂತೇಳಿ ನೆನ್ನೆ ಕಾಲ್ ಮಾಡಿದ್ವಿ. ಇವತ್ತು ಬೆಳಗ್ಗೆ ಬೇಗನೆ ಬಂದಿದ್ದರು. ಅದನ್ನು ರೆಡಿ ಮಾಡಿಸ್ಬಿಟ್ಟು ಇನ್ನು ಇವತ್ತು ಸಂಜೆ ಹೋಗ್ತೀವಲ್ಲ, ಇದೊಂದು ಸ್ವಲ್ಪ ಮಿಕ್ಚರ್ ಮಾಡಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಇದಿಷ್ಟು ಅರ್ಧ kg ತಂದಿದ್ದೆ. ಇಲ್ಲಿಗೊಂದು ಸ್ವಲ್ಪ ಮತ್ತು ಅಲ್ಲೊಂದು ಸ್ವಲ್ಪ ಮಕ್ಳಿಗೆ ಸ್ನ್ಯಾಕ್ಸಿಗಾಗಲಿ, ಇವಾಗ ನಮ್ಮ ಅತ್ತೆ ಸಂಜೆ ಟೈಮ್ ಕುತ್ಕೊಂಡು ಟೀ ಕುಡಿಬೇಕಾದ್ರೆ ಒಂದು ಸ್ವಲ್ಪ ತಿನ್ಕೋತಾರೆ ಅಂತ ಹೇಳ್ಬಿಟ್ಟು ಮಾಡಿಡೋಣ ಅಂತ ಹೇಳ್ಬಿಟ್ಟು ಇದು ಅದಕ್ಕೆ ಬೇಕಾಗಿರೋ ಐಟಮ್ಗಳನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಮತ್ತು ಕಡಲೆ ಬೀಜ, ಕಡಲೆ ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ದ ಕಡಲೆ ಹಂಗೆ ಕವರ್ ಸಮೇತ ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಕುಯ್ಕೊಂಬರೋಕ್ಕೆ ಅಂತ ಹೇಳಿ ಹೋಗಿದ್ದಾರೆ ಮಕ್ಕಳು. ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಇದು ಹಾಕಿದ ತಕ್ಷಣ ಮೇಲೆ ಉಬ್ಬಿ ಬರಬೇಕು. ಎಣ್ಣೆ ಕಾಯ್ದಲ್ಲೇ ಹಾಕಿದ್ರೆ ಈ ಥರ ಉಬ್ಬಲ್ಲ, ಹಂಗೇ ಇದಾಗಿಬಿಡುತ್ತೆ. ಇದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಫಸ್ಟೇ ಹಾಕಿದ್ದೀನಿ. ಒಂದು ಸಲ ಯಾರಿಗಾದ್ರೂ ಬೇಕು ಅಂದರೆ ಒಂದು ಸಲ ಚೆಕ್ ಮಾಡಿ ನೋಡ್ಬೋದು. ಇದು ಈಸಿ, ಮಕ್ಳಿಗೆ ಸ್ನ್ಯಾಕ್ಸಿಗೆಲ್ಲ ಕೊಡೋಕ್ಕೆ ಅಥವಾ ನಮಗೇ ಟೀ ಕಾಫಿ ಜೊತೆ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ.
ನಾನೊಂದು ಅರ್ಧ ಕೆ ಜಿ ತಂದಿದ್ದೆ ಕಾರ್ನ್ಫ್ಲೆಕ್ಸ್ನ ಮಿಕ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಇಷ್ಟೊಂದು ಆಗೋಗಿದೆ. ಆರಾಮಾಗಿ ನನಗೇನೋ ಒಂದು 15 ದಿನ 1 ತಿಂಗಳು ತನಕ ಇರಲ್ಲ. ಅರ್ಧ ತಗೊಂಡೋದ್ರೆ ಒಂದು 15 ದಿನ ತನಕ ಆರಾಮಾಗಿ ಮ್ಯಾನೇಜ್ ಆಗುತ್ತೆ. ಮಕ್ಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗಾಗಲಿ ನಮಗೆ ತಿನ್ನೋಕ್ಕಾಗಲಿ ಚೆನ್ನಾಗಿರುತ್ತೆ. ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ, ಕಡಲೆ, ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇವನ್ನೆಲ್ಲ ಹಾಕಿ ಬೇಕಿದ್ದರೆ ಕೊಬ್ಬರಿ ಬರುತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಉದ್ದುದ್ದ ಸ್ಲೈಸ್ ಥರ ಕಟ್ ಮಾಡಿ ಎಣ್ಣೆಲಿ ಕರ್ದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ನಾನಿವಾಗ ಇಷ್ಟೇ ಹಾಕಿರೋದು. ಇದೆಲ್ಲ ಆದಮೇಲೆ ಸಂಜೆ ಟೈಮು ಅಲ್ಲಿ ನಮ್ಮ ಮನೆ ಹತ್ರ ಚೆಂಡು ಹೂವು ಹಾಕಿದ್ದಾರೆ. ಒಂದು ಸಲ ನೋಡ್ಕೊಂಬರೋಣ. ಅಲ್ಲಿ ಮನೆ ಹತ್ರ ಬಾಲ್ಕನಿಲಿ ನಿಂತ್ಕೊಂಡ್ರೆ ಫುಲ್ಲ ಕೇಸರಿ ಥರ ಕಾಣಿಸ್ತಾಯಿತ್ತು. ಒಂದು ಸಲ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಮಕ್ಕಳು ನಾವೆಲ್ಲ ಹೋಗಿ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಫಸ್ಟ್ ನಾನು ಮತ್ತು ನನ್ನ ಮಗ ದೊಡ್ಡ ಮಗ ಇಬ್ಬರು ಹೋಗಿ ನೋಡ್ಕೊಂಬಂದಿದ್ವಿ. ಅವನು ಬಂದಿರಲಿಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದ. ಮತ್ತೆ ಮನೆ ಹತ್ರ ಹೋದ ತಕ್ಷಣ ಅಳ್ತಾ ಕೂತ್ಕೊಂಡ. ನಾನು ಕರ್ಕೊಂಡೋಗಿ ಅಂತ. ಇವಾಗ ಮತ್ತೆ ನಾವು ರಿಟರ್ನ್ 2ನೇ ಸಲ ಬಂದ್ವಿ ಅವನಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿಂದ ಹೋದ ತಕ್ಷಣ ನಮ್ಮ ಅತ್ತೆ ಹಾಲು ಕರಿತಾಯಿದ್ರು. ಇನ್ನು ಹಾಲು ಕೊಟ್ಟು ಟೀ ಮಾಡ್ಕೊಂಡು ಕುಡಿದು ಇನ್ನು ಬೆಂಗಳೂರಿಗೆ ಹೊರಡ್ತೀವಿ. ನಾಳೆ ಸ್ಕೂಲ್ ಇದೆಯಲ್ಲ ಮಕ್ಕಳಿಗೆ. ಇವತ್ತು ಮಂಡೇ ನಾವು ಬಂದಿದ್ದು, ಸಂಡೇ ಮತ್ತು ಮಂಡೇ ಬಂದಿದ್ವಿ. ಮಂಡೇ ಇವತ್ತೊಂದಿನ ರಜಾ ಹಾಕ್ಸಿದ್ವಿ ಮಕ್ಕಳಿಗೆ. ತುಂಬ ದಿನ ಆಗಿತ್ತಲ್ಲ ಊರಿಗೆ ಬಂದು ಅಂತ ಹೇಳಿಬಿಟ್ಟು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.